ನಮಸ್ಕಾರ ಎಲ್ಲರಿಗೂ. ಶಿವಪುರಾಣದ 15ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವೀಗ ದಾನದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ರಾಹ್ಮಣರಲ್ಲಿ ಯಾವ ರೀತಿ ದಾನದ ವಿಷಯ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ನೋಡೋಣ. ಬ್ರಾಹ್ಮಣರಲ್ಲಿ ಯಾವ ರೀತಿ ದಾನ ಕರೆಸಿಕೊಳ್ಳುತ್ತದೆ ಅಂತಂದರೆ ಉತ್ತಮ ದಾನ, ಮಧ್ಯಮ ದಾನ, ಅಧಮ ದಾನ ಅನ್ನುವಂಥದ್ದು ಯಾವುದು ಅನ್ನುವಂಥದ್ದನ್ನು ನೋಡೋಣ. ಬ್ರಾಹ್ಮಣರಿಂದ ಶಿಲ ಮತ್ತು ಉಚ್ಚ, ಗದ್ದೆಯಲ್ಲಿ ಕೊಯ್ಲಿನ ನಂತರ ಬಿದ್ದಂತಹ ಧಾನ್ಯವನ್ನು ಸಂಗ್ರಹಿಸಿದ್ದು ಉಚ್ಚ, ಹಾಗೆಯೇ ಧಾನ್ಯದ ಗುಚ್ಛದಿಂದ ಒಂದೊಂದು ಹುಲ್ಲನ್ನು ಕೂಡ ಆಯ್ದುಕೊಳ್ಳುವಂತಹ ಪ್ರಕ್ರಿಯೆ ಶಿಲ ಎಂಬುದಾಗಿ ಕರೆಯಲ್ಪಡ್ತದೆ. ವೃತ್ತಿಯಿಂದ ಪಡೆದುಕೊಂಡದ್ದು ಮತ್ತು ಗುರುದಕ್ಷಿಣೆಯಿಂದ ಹೊಂದಿದಂತಹ ಅನ್ನ, ಧನ, ಶುದ್ಧ ದ್ರವ್ಯ ಅಂತ ಕರೆಯಲ್ಪಡ್ತದೆ. ಆ ದಾನ ದಾತಾರರಿಗೆ ಪೂರ್ಣ ಫಲವನ್ನು ಕೊಡುವಂತಹದ್ದು. ಶುದ್ಧ ಪ್ರತಿಗ್ರಹದಲ್ಲಿ ಸಿಕ್ಕಿದ ದಾನ ದ್ರವ್ಯ, ಮಧ್ಯಮ ದ್ರವ್ಯವೆಂದು ಕರೆಯಲ್ಪಡ್ತದೆ. ಹಾಗೆಯೇ ಕೃಷಿ, ವ್ಯಾಪಾರ ಮುಂತಾದವುಗಳಿಂದ ಪ್ರಾಪ್ತವಾದ ಧನ ಇದು ಬ್ರಾಹ್ಮಣರಲ್ಲಿ ಅಧಮ ದ್ರವ್ಯ ಅಂತ ಕರೆಯಲ್ಪಡ್ತದೆ. ಮುಂದೆ ಕ್ಷತ್ರಿಯರಲ್ಲಿ ಶೌರ್ಯದಿಂದ ಗಳಿಸಿದಂತಹ ಹಣ ಅತ್ಯಂತ ಪ್ರಶಸ್ತ, ವೈಶ್ಯರಿಗೆ ವ್ಯಾಪಾರದಿಂದ ಗಳಿಸಿದ ಮತ್ತು ಶೂದ್ರರಿಗೆ ಸೇವಾವೃತ್ತಿಯಿಂದ ಗಳಿಸಿದಂತಹ ದಾನ ಉತ್ತಮ ದ್ರವ್ಯ. ಧಾರ್ಮಿಕರಾದ ಸ್ತ್ರೀಯರಿಗೆ ಯಾವ ಹಣವು ತಂದೆಯಿಂದ ಹಾಗೂ ಪತಿಯಿಂದ ಕೊಡಲ್ಪಟ್ಟಂತಹದ್ದು ಅವರಿಗೆ ಉತ್ತಮ ದ್ರವ್ಯ. ಗೋವು ಮುಂತಾದ 12 ವಸ್ತುಗಳನ್ನು ಚೈತ್ರವೇ ಆದಿಯಾಗಿ 12 ತಿಂಗಳುಗಳಲ್ಲಿ ದಾನವನ್ನು ಮಾಡಬೇಕು, ಅಥವಾ ಯಾವುದಾದರೊಂದು ಪುಣ್ಯ ಕಾಲದಲ್ಲಿ ಒಟ್ಟಾಗಿ ತಮ್ಮ ಅಭೀಷ್ಟ ಪ್ರಾಪ್ತಿಗಾಗಿ ಇವುಗಳ ದಾನವನ್ನು ಮಾಡಬೇಕು. ಅವುಗಳಲ್ಲಿ ಗೋವು, ಭೂಮಿ, ತಿಲ, ಸುವರ್ಣ, ತುಪ್ಪ, ವಸ್ತು, ಧಾನ್ಯ, ಬೆಲ್ಲ, ಬೆಳ್ಳಿ, ಉಪ್ಪು, ಕುಂಬಳಕಾಯಿ ಮತ್ತು ಕನ್ಯೆ ಇವು 12 ವಸ್ತುಗಳು ಶಿವಪುರಾಣದಲ್ಲಿ ಹೇಳಿರುವಂತಹವು. ದಾನಕ್ಕೆ ಯೋಗ್ಯವಾದಂತಹ 12 ವಸ್ತುಗಳಿವು. ಗೋದಾನದಲ್ಲಿ ಕೊಟ್ಟಂತಹ ಗೋವಿನ ಸಗಣಿಯಿಂದ ಧನ ಧಾನ್ಯಾದಿಗಳ ಆಶ್ರಯದಿಂದ ಆಗಿರುವಂತಹ ಪಾಪಗಳ ನಾಶವಾಗ್ತದೆ ಮತ್ತು ಗೋಮೂತ್ರದಿಂದ ಜಲ, ಎಣ್ಣೆ ಮುಂತಾದ ದ್ರವ ಪದಾರ್ಥಗಳಲ್ಲಿ ಇರುವಂತಹ ಪಾಪ ನಾಶವಾಗ್ತದೆ. ಗೋವಿನ ಹಾಲು, ಮೊಸರು, ತುಪ್ಪದಿಂದ ಕಾಯಿಕ, ವಾಚಿಕ, ಮಾನಸಿಕ ಈ 3 ಪ್ರಕಾರದ ಪಾಪಗಳು ನಷ್ಟವಾಗ್ತವೆ. ಅವುಗಳಿಂದ ಕಾಯಕವೇ ಮೊದಲಾದ ಪುಣ್ಯ ಕರ್ಮಗಳ ಪುಷ್ಟಿಯಾಗ್ತದೆ ಅಂತ ಬುದ್ಧಿವಂತರು ತಿಳಿಯಬೇಕು. ಹೇ ಬ್ರಾಹ್ಮಣರೇ, ಭೂದಾನವು ಇಹಲೋಕ ಮತ್ತು ಪರಲೋಕದಲ್ಲಿ ಆಶ್ರಯದ ಪ್ರಾಪ್ತಿಕರವಾಗ್ತದೆ. ತಿಲದ ದಾನ ಬಲವರ್ಧಕ, ಹಾಗೆಯೇ ಅಪಮೃತ್ಯು ನಿವಾರಕವೆಂದು ಹೇಳಲಾಗ್ತದೆ. ಸುವರ್ಣದ ದಾನ ಜಠರಾಗ್ನಿಯನ್ನು ವರ್ಧಿಸುವಂತಹದ್ದು, ಹಾಗೆಯೇ ವೀರ್ಯವರ್ಧಕ. ತುಪ್ಪದ ದಾನ ಪುಷ್ಟಿಕಾರಕ, ವಸ್ತ್ರದ ದಾನ ಆಯುಷ್ಯದ ವೃದ್ಧಿಕಾರಕವೆಂದು ತಿಳಿಯಬೇಕು. ಧಾನ್ಯದ ದಾನ ಅನ್ನದ ಸಮೃದ್ಧಿಕರ, ಗುಡದ ದಾನ ಮಧುರ ಭೋಜನದ ಪ್ರಾಪ್ತಿಕರ, ಬೆಳ್ಳಿಯ ದಾನದಿಂದ ವೀರ್ಯ ವೃದ್ಧಿ, ಉದ್ದಿನ ದಾನ ಷಡ್ರಸೋಪೇತ ಭೋಜನದ ಪ್ರಾಪ್ತಿಕರ. ವಿದ್ವಾಂಸರು ಕೂಷ್ಮಾಂಡದ ದಾನವನ್ನು ಪುಷ್ಟಿದಾಯಕವೆಂದು ತಿಳಿತಾರೆ. ಕನ್ಯಾದಾನವು ಜೀವನ ಪರ್ಯಂತ ಒಳ್ಳೆಯದನ್ನು ಮಾಡುವಂತಹದ್ದು. ಈ ಲೋಕ ಮತ್ತು ಪರಲೋಕದಲ್ಲಿ ಸಂಪೂರ್ಣವಾಗಿ ಭೋಗವನ್ನು ಕೊಡುವಂತಹದ್ದು. ಹಲಸಿನ ಹಣ್ಣು, ಮಾವಿನ ಹಣ್ಣು ಮುಂತಾದ ಫಲಗಳು, ಬಾಳೆಹಣ್ಣು, ಔಷಧಿ ವೃಕ್ಷಗಳ ಫಲಗಳು, ಬಳ್ಳಿಯಿಂದ ಉತ್ಪನ್ನವಾಗುವಂತಹ ಫಲಗಳು, ಆವರಣಯುಕ್ತ ಫಲಗಳು ಅಂದರೆ ತೆಂಗಿನಕಾಯಿ, ಬಾದಾಮಿ ಇಂಥವುಗಳು, ಉದ್ದು, ಹೆಸರು ಮುಂತಾದ ಬೇಳೆಗಳು, ಸೊಪ್ಪು, ಮೆಣಸಿನಕಾಯಿ, ಸಾಸಿವೆ, ತೈಲ, ಮಸಾಲೆ ಸಾಮಾನುಗಳು, ಬೇರೆ ಬೇರೆ ಋತುಗಳಲ್ಲಿ ಆಗುವಂತಹ ಹಣ್ಣುಗಳು ಮುಂತಾದವುಗಳನ್ನು ಬುದ್ಧಿವಂತನಾದವನು ದಾನ ಮಾಡಬೇಕು. ಶ್ರವಣ ಇಂದ್ರಿಯದಿಂದ ತೃಪ್ತಿಯಾಗುವ ವಸ್ತುಗಳ ದಾನ, ಎಲ್ಲ ಇಂದ್ರಿಯ ವಿಷಯ ವಸ್ತುಗಳ ದಾನ ಸುಖಪ್ರದ. ವೇದಶಾಸ್ತ್ರಗಳನ್ನು ಗುರುಮುಖದಿಂದ ಗ್ರಹಣ ಮಾಡಿ ಅಥವಾ ಸ್ವಯಂ ಬೋಧ ಪ್ರಾಪ್ತವಾದ ನಂತರದಲ್ಲಿ ಬುದ್ಧಿಗೆ ಕರ್ಮಗಳ ಫಲ ಖಂಡಿತ ಪ್ರಾಪ್ತವಾಗುವುದು ಅನ್ನುವಂಥದ್ದು ಬೋಧ ಆಗ್ತದೆ. ಇದನ್ನು ಉಚ್ಚ ಕೋಟಿಯ ಆಸ್ತಿಕತೆ ಎಂಬುದಾಗಿ ಹೇಳಲಾಗ್ತದೆ. ತಮ್ಮ ಬಂಧು ಅಥವಾ ರಾಜರ ಭಯದಿಂದ ಯಾವ ಆಸ್ತಿಕತೆ ಅಥವಾ ಶ್ರದ್ಧೆ ಉಂಟಾಗ್ತದೋ ಅದು ಕನಿಷ್ಠ ಶ್ರೇಣಿಯ ಆಸ್ತಿಕತೆ. ಯಾರು ಯಾವಾಗಲೂ ದರಿದ್ರನೋ, ಯಾರ ಸಮೀಪ ಎಲ್ಲ ವಸ್ತುಗಳ ಅಭಾವವಿರುವುದೋ ಆತ ವಾಣಿ ಅಥವಾ ಕರ್ಮ ಶರೀರದ ಮುಖಾಂತರ
ಯಜನವನ್ನು ಮಾಡಬೇಕು. ಮಂತ್ರ, ಸ್ತೋತ್ರ ಮತ್ತು ಜಪ ಮುಂತಾದವುಗಳನ್ನು ವಾಣಿಯ ಮುಖಾಂತರ ಮಾಡಿದ ಯಜನ ಎಂಬುದಾಗಿ ತಿಳಿಯಬೇಕು. ಮತ್ತು ತೀರ್ಥಯಾತ್ರೆ, ವ್ರತ ಮುಂತಾದವುಗಳನ್ನು ವಿದ್ವಾಂಸರು ಶಾರೀರಿಕ ಯಜನ ಎಂಬುದಾಗಿ ತಿಳಿಯುವರು. ಯಾವುದಾದರೊಂದು ಉಪಾಯದಿಂದ ಸ್ವಲ್ಪ ಅಥವಾ ಜಾಸ್ತಿ ದೇವತಾರ್ಪಣ ಬುದ್ಧಿಯಿಂದ ಯಾವುದಾದರೂ ಮಾಡಿದಲ್ಲಿ ಅಥವಾ ಕೊಟ್ಟಲ್ಲಿ ಆ ದಾನ ಸತ್ಕರ್ಮಗಳ ಸುಖ ಪ್ರಾಪ್ತಿಗಾಗಿ ಸಮರ್ಥವಾಗ್ತದೆ. ತಪಸ್ಸು ಮತ್ತು ದಾನ ಇವೆರಡು ಕರ್ಮಗಳು ಮನುಷ್ಯನಿಗೆ ಯಾವಾಗಲೂ ಮಾಡಬೇಕಾದಂತಹವು. ಬುದ್ಧಿವಂತರು ದೇವತೆಗಳ ತೃಪ್ತಿಗಾಗಿ ಸ್ವಲ್ಪವನ್ನಾದರೂ ಕೊಡ್ತಾರೋ ಅದು ಅತಿಶಯ ಮಾತ್ರದಿಂದ ಎಲ್ಲ ರೀತಿಯ ಭೋಗ ಪ್ರದಾನವನ್ನು ಮಾಡುವಂತಹದ್ದು. ಈಶ್ವರಾರ್ಪಣ ಬುದ್ಧಿಯಿಂದ ಯಜ್ಞ, ದಾನ ಮುಂತಾದ ಕೆಲಸಗಳನ್ನು ಮಾಡಿ ಮನುಷ್ಯ ಮೋಕ್ಷ ಫಲಕ್ಕೆ ಭಾಗಿಯಾಗ್ತಾನೆ. ಯಾವ ಮನುಷ್ಯ ಈ ಅಧ್ಯಾಯದ ಸದಾ ಪಾಠ ಅಥವಾ ಕೇಳ್ತಾನೋ ಅವರಿಗೆ ಧಾರ್ಮಿಕ ಬುದ್ಧಿ ಪ್ರಾಪ್ತವಾಗ್ತದೆ, ಹಾಗೆಯೇ ಅವರಲ್ಲಿ ಜ್ಞಾನೋದಯವಾಗ್ತದೆ. ಇಲ್ಲಿಗೆ ದೇಶ, ಕಾಲ, ಪಾತ್ರಗಳ ವರ್ಣನೆ ಅನ್ನುವಂತಹ ಶಿವಪುರಾಣದ ಈ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಧ್ಯಾಯವನ್ನು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.